ಅಯ್ಯೋ ಕಾಲೇಜ್ಗೆ ಟೈಮೇ ಆಗೋಯ್ತು. ನಮ್ಮ ಅಮ್ಮನ ಜೊತೆ ಮಾತಾಡ್ತಾ ನಿಂತ್ಕೊಂಡು ಬೇಗ ಬೇಗ ಹೋಗ್ಬೇಕಪ್ಪ. ಯಾವ ಕಡೆ ಹೋಗ್ಬೇಕು ಗೊತ್ತಾಗ್ತಾ ಇಲ್ವಲ್ಲ. ನಮ್ಮಮ್ಮ ಬೇರೆ ಸರಿಯಾಗಿ ಅಡ್ರೆಸ್ ಕೊಟ್ಟಿಲ್ಲ. ಏ ಏ ಏ ಏ ಏನೋ ಮಾಡ್ತಿದ್ಯಾ? ಅಯ್ಯಯ್ಯೋ, ಸಾರಿ ಮೇಡಮ್, ಸಾರಿ ಮೇಡಮ್. ಅಯ್ಯೋ ನನ್ನ ಕಾಲ್ ಬೇರೆ ನೋವಾಯ್ತು. ಕಾಲೇಜಿಗೆ ಬೇರೆ ಲೇಟ್ ಆಗ್ತಾ ಇದೆ. ಯಾರಿ ನೀವು? ಅಡ್ಡ ದಿಡ್ಡಿ ರೋಡ್ ತುಂಬಾ ಗಾಡಿ ಓಡಿಸ್ಕೊ ಬರ್ತಿರಲ್ಲ, ರೋಡ್ ನೋಡ್ಕೊಂಡು ತಾನೇ ಓಡಿಸ್ಬೇಕು. ಮೇಡಮ್, ನಾನು ಈ ಊರಿಗೆ ಹೊಸಬ. ಮನೆ ಅಡ್ರೆಸ್ ಗೊತ್ತಾಗ್ಲಿಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಸ್ವಲ್ಪ ಮಿಸ್ಟೇಕ್ ಆಗೋಯ್ತು ಮೇಡಮ್, ಕ್ಷಮಿಸಿ. ಹಾ, ಇದು ನಮ್ದ ಗೌರಂದು ಅಕ್ಕನ ಮಗಳು ಮಾನ್ಸ ಅಲ್ವಾ? ಪರವಾಗಿಲ್ಲ ಬಿಡಿ. ಮಾನ್ಸ, ಮಾನ್ಸ ಎದ್ದೇಳು. ಏನು ಆಯ್ತು ನಿಮ್ಮ ಕಾಲ್ಗೆ? ಇವನು ಯಾರು? ಸೂರ್ಗು ಸುಂದರ. ಅಯ್ಯೋ ರೇಷ್ಮಾ ಆಂಟಿ, ನನ್ನನ್ನು ಸ್ವಲ್ಪ ಎದ್ದು ನಿಲ್ಲಿಸಿ, ಆಮೇಲೆ ಮಾತಾಡೋರಿ. ಹಾ ಹಾ ಹಾ, ಎದ್ದೇಳು ಮಾನ್ಸ, ಎದ್ದೇಳು. ಮಾನ್ಸ, ಯಾಕೆ ನೀನು ಬಿದ್ದುಬಿಟ್ಟೆ? ಇವನು ಯಾರು? ಅಯ್ಯೋ ಗೊತ್ತಿಲ್ಲ ಆಂಟಿ, ನಾನು ಕಾಲೇಜಿಗೆ ಲೇಟ್ ಆಗಿದೆ ಅಂತ ಬೇಗ ಬೇಗ ಹೋಗ್ತಾ ಇದ್ನ. ಇವನು ಸ್ಕೂಟ್ರನ್ನ ಅಡ್ಡಾದಿಟ್ಟು ಓಡಿಸ್ಕೊಂಡು ಬರ್ತಾ ಇದ್ದಾನೆ ಆಂಟಿ. ಏಯ್, ಯಾರೋ ನೀನು? ನಮ್ದು ಊರಲ್ಲಿ ಅಡ್ಗೆ ದಿಡ್ಗಿ ಗಾಡಿ ಓಡಿಸ್ಕೊಂಡು ಬಂದ್ರೆ ಸುಮ್ಮನೆ ಬಿಟ್ಬಿಡ್ತೀವಿ ಅನ್ಕೊಂಡಿದ್ಯಾ? ಸಾರಿ ಕೇಳಿದ್ನಲ್ಲ ಬಿಡಿ ಆಂಟಿ. ಅವರೇ ಏನು ಮಾತಾಡ್ತಾ ಇಲ್ಲ, ನೀವ್ಯಾಕೆ ಇಷ್ಟು ಮಾತಾಡ್ತಾ ಇದ್ದೀರಾ? ನಿಂಗೆ ಎಷ್ಟು ಪೌಡರ್ಗೆ ಇರಬೇಡ. ನಮ್ಮೂರಿಗೆ ಬಂದು ನಮ್ಮ ಹುಡುಗಿಗೆ ಡ್ಯಾಸ್ಗೆ ಮಾಡಿ ಈಗ ನಮ್ಮನ್ನೇ ಯಾಕೆ ಕೇಳ್ತೀರಾ ಅಂತ ಇದೆಯಲ್ಲ. ನಿನ್ಗೆ ಎಷ್ಟು ಪೌಡರ್ಗೆ ಇರಬೇಡ. ಪೌಡರಾ? ಹೌದು, ನಿಂಗೆ ಭಾಳ ಪೌಡರ್ಗೆ ಇದೆ. ಅಯ್ಯೋ ರೇಷ್ಮಾ ಆಂಟಿ, ಅದು ಪೌಡರ್ಗೆ ಅಲ್ಲ, ಪೊಗರು. ಹ್ಞೂ, ಅದೇ ನಿಂಗೆ ತುಂಬ ಜಾಸ್ತಿ ಇದೆ. ನಾನು ನಿನಗೆ ಸುಮ್ಮನೆ ಬಿಡೋಕ್ಕಿಲ್ಲ ನಿನಗೆ. ಆಂಟಿ, ನೀವು ಜಾಸ್ತಿ ಮಾತಾಡಬೇಡಿ. ಬೇಕಿದ್ರೆ ಅವ್ರನ್ನ ಕರ್ಕೊಂಡೋಗಿ ಅವ್ರು ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ನಾನು ಡ್ರಾಪ್ ಮಾಡಿಬಿಡ್ತೀನಿ. ಸುಮ್ಮನೆ ನನಗೆ ದಾರಿ ಬಿಡಿ. ಓಹೋ, ನೀನು ಹೇಳಿದ ತಕ್ಷಣ ನಾವು ದಾರಿ ಬಿಟ್ಬಿಡ್ಬೇಕು. ನೀನು ದೊಡ್ಡ ಸೌದೆಗೆ ಹೇರ. ಆಂಟಿ, ನೀವೇನು ಮಾತಾಡ್ತಾ ಇದ್ದೀರಾ? ನೀವು ನನ್ನ ಬೈತಾ ಇದ್ದೀರಾ? ಹೌದು ಕಣೋ, ನಾನು ನಿನಗೆ ಬೈತಾ ಇದ್ದೀನಿ. ನೀನು ಹೇಗೆ ಮಾತಾಡ್ತಿದ್ಯಾ ಅಂದರೆ ಈ ಊರಿಗೆ ನೀನು ಸೌದೆಗೆ ಹೇರ ಅನ್ನಂಗೆ ಮಾತಾಡ್ತಾ ಇದೀಯಾ. ಆಂಟಿ, ನೀವು ಮಾತಾಡ್ತಿರೋದು ಯಾವ ಭಾಷೆ ಆಂಟಿ? ಸೌದ್ಗೆ ಹೇರ ಅಂದ್ರೆ ಏನು ಆಂಟಿ? ಅಯ್ಯೋ ರೇಷ್ಮಾ ಆಂಟಿ, ಅದು ಸೌದೆಗೆ ಹೇರ ಅಲ್ಲ, ಸಾವುಕಾರ. ಹ್ಞೂ, ಅದೇ ನೀನು ಈ ಊರಿಗೆ ಸಾವುಕಾರನ ಥರ ಮಾತಾಡ್ತಾ ಇದೀಯಾ. ನಾನು ನಿನ್ನ ಸುಮ್ಮನೆ ಬಿಡಲ್ಲ. ಉಫ್, ಸಾರಿ ಆಂಟಿ. ಇನ್ನೊಂದ್ಸಲ ಸಾರಿ ಕೇಳ್ತಾ ಇದ್ದೀನಿ. ಈಗ ನಾನು ಏನು ಮಾಡಬೇಕು ಅದು ಹೇಳ್ಬಿಡಿ, ಅದನ್ನು ಮಾಡ್ತೀನಿ. ಈಗ ಸದ್ಯಕ್ಕೆ ನೀನು ಏನು ಮಾಡಬೇಡ. ನೆಟ್ಟಿಗೆ ಅದು ಎಲ್ಲಿಗೆ ಹೋಗಬೇಕು ಅಲ್ಲಿಗೆ ನಿನ್ನ ಗಾಡಿ ತಗೊಂಡು ಹೋಗು. ಹಾಂ, ಸರಿ ಆಂಟಿ. ಥ್ಯಾಂಕ್ಸ್ ಆಂಟಿ. ಈ ಊರಿಗೆ ಹೊಸ್ದಾಗಿ ಲಕ್ಷ್ಮಿ ಮತ್ತು ಗೋವಿಂದು ಅಂತ ಬಂದಿದ್ದಾರಲ್ಲ ಆಂಟಿ, ಅವ್ರ ಮನೆ ಎಲ್ಲಿದೆ ಅಂತ ಗೊತ್ತಾ ಆಂಟಿ? ಓಹೋ, ನೀ ಅವ್ರ ಮನೆ ಹುಡ್ಕೊಂಡು ಬಂದಿರೋದಾ? ಸರಿ, ಸ್ಟೇಟ್ಗೆ ಹೋಗಿ ಲೆಫ್ಟ್ಗೆ ಹೋಗಿ ಸ್ಟೇಟ್ಗೆ ಹೋಗು, ಅಲ್ಲಿ ಸಿಗುತ್ತೆ. ಥ್ಯಾಂಕ್ಸ್ ಆಂಟಿ. ಥ್ಯಾಂಕ್ಸ್ ರೀ. ಏ ಮಾನ್ಸ, ನೀನು ಯಾಕೆ ಈ ಥರ ಹೆದರ್ಕೊಂಡೆ? ಚೆನ್ನಾಗಿ ದಬಾಯಿಸ್ಬೇಕು ಹಿಂಗೆ. ಸರಿ ಆಂಟಿ, ಸ್ವಲ್ಪ ಕಾಲಿಗೆ ನೋವಾಗಿತ್ತು ಅಷ್ಟೇ. ನಾನು ಕಾಲೇಜ್ಗೆ ಹೋಗಿ ಬರ್ತೀನಿ ಆಂಟಿ. ಅಯ್ಯೋ, ಇವನು ಗಾಡಿನೇ ತಗೊಂಡು ಹೋಗಿಲ್ಲ, ಇಲ್ಲೇ ಬಿಟ್ಟು ಹೋಗಿದ್ದಾನೆ. ಅವ್ರು ಏನಾದರೂ ಮಾಡ್ಕೊಳ್ಳಿ ಬಿಡು ಆಂಟಿ, ನಾನು ಹೋಗಿ ಬರ್ತೀನಿ, ನೀವು ಮನೆಗೆ ಹೋಗಿ. ಸರಿ, ನಮಗೆ ಯಾಕೆ ಬಿಡು. ನೀನು ಹೋಗು ಮಾನ್ಸ, ನಾನು ಹೋಗ್ತೀನಿ ಮನೆಗೆ. ಆಂಟಿ, ನಮ್ಮ ಅಮ್ಮನ ಹತ್ರ ಹಿಂಗೆಲ್ಲ ಆಯಿತು ಅಂತ ಹೇಳಕ್ಕೆ ಹೋಗಬೇಡಿ, ಸುಮ್ಮನೆ ಗಾಬರಿ ಆಗಿಬಿಡ್ತಾರೆ. ಇಲ್ಲ, ಹೇಳಲ್ಲ, ನಾನು ಹೇಳಲ್ಲ. ಪಾಪ ನಮ್ಮ ಮಾನಸ ತುಂಬಾ ಒಳ್ಳೆಯದು ಹುಡುಗಿ. ಶಾಂತಂದು ಅಕ್ಕ, ಏನು ಮಾಡ್ತಾ ಇದ್ದೀರಾ? ಓ ರೇಷಿ ಅಕ್ಕ, ತುಂಬ ದಿನ ಆಯಿತು ನಿಮ್ಮನ್ನು ನೋಡಿ. ಚೆನ್ನಾಗಿದ್ದೀರಾ? ಹ್ಞೂ, ಚೆನ್ನಾಗಿದ್ದೀನಿ. ನೀನು ಹೇಗೆ ಇದೆಯಾ ಮಾಗಿ? ರೇಷಿ ಅಕ್ಕ, ಅದು ಮಾಗಿ ಅಲ್ಲ, ಮ್ಯಾಗಿ. ಹ್ಞೂ, ಅದೇ. ಎಲ್ಲಿ ಶಾಂತಂದು ಅಕ್ಕ?
ಕಾಣಿಸ್ತಾ ಇಲ್ಲ. ನಾನು ಅವ್ರ ಹತ್ರ ಒಂದು ವಿಷಯಗೆ ಹೇಳಬೇಕು. ರೇಷಿ ಅಕ್ಕ, ಬೇಕಾದರೆ ನಮ್ಮ ಯಜಮಾನ್ರ ಬಗ್ಗೆ ಕೇಳಿ, ಅವ್ರು ಎಲ್ಲೋಗಿದ್ದಾರೆ ಅಂತ ಹೇಳ್ತೀನಿ. ಆ ನಾನು ಕೇಳಿದ್ದು ನಮ್ಮದು ಶಾಂತಂದು ಅಕ್ಕ, ಗೌಡ್ರದ್ದು ನೋಡೋಕ್ಕೆ ನಾನು ಬಂದಿಲ್ಲ. ರೇಷಿ, ಇದ್ಯಾಕೆ ಈ ಥರ ಶಾಕಾಗಿ ನಿಂತ್ಬಿಟ್ಟಿದೆಯಲ್ಲ? ಓ ಶಾಂತಂದು ಅಕ್ಕ, ನೀವು ಬಂದ್ರಾ? ನಿಮ್ಮದು ಮ್ಯಾಗಿ ಏನೋ ಮಾತಾಡ್ತಾವ್ರೆ. ಅವ್ರಿಗೆ ಗೌಡ್ರದು ಎಲ್ಲ ಗೊತ್ತಂತೆ, ಗೌಡ್ರದು ಎಲ್ಲ ನೋಡಿದಾರಂತೆ. ನಾನು ಶಾಂತಂದು ಅಕ್ಕ ಎಲ್ಲಿ ಅಂದರೆ ಅವ್ರದ್ದು ಬರೀ ಗೌಡ್ರ ಬಗ್ಗೆನೇ ಮಾತಾಡ್ತಾರೆ. ಅಯ್ಯೋ ಅವಳು ಮಾಮೂಲಿ ಬಿಡು. ಏ ಮ್ಯಾಗಿ, ಹೋಗು ಒಳಗಡೆ, ನಮ್ಮಿಬ್ಬರಿಗೂ ಬಿಸಿ ಬಿಸಿ ಟೀ ತಗೊಂಡ್ ಬಾ. ಶಾಂತಕ್ಕ, ಟೀಯಿಂದ ಜೊತೆ 2 ನಿಪ್ಪಟ್ಕು ತರಿಸ್ಬಿಡಿ. ಆಯ್ತಾಯ್ತು ರೇಷಿ, ತಗೊಂಡ್ ಬಾ ಹೋಗು ಮ್ಯಾಗಿ. ಸರಿ ಅಮ್ಮವ್ರೆ, ತಗೊಂಡು ಬರ್ತೀನಿ. ಯಜಮಾನ್ರು ಎಷ್ಟೊತ್ತು ಬರ್ತಾರೆ? ಮ್ಯಾಗಿ, ಹೋಗು ಒಳಗಡೆ. ಇವಳು ಮ್ಯಾಗಿ ಆಗಿರೋ ಬದಲು ಮೂಗಿ ಆಗಿರಬೇಕಾಗಿತ್ತು. ಶಾಂತಂದು ಅಕ್ಕ, ನಿಮ್ಮ ಹತ್ರ ನಾನು ಒಂದು ವಿಷಯಗೆ ಹೇಳಬೇಕು. ಅದೇನು ಹೇಳು ರೇಷಿ. ನಾವು ಈಗ ನಿಮ್ಮ ಮನೆ ಕಡೆ ಬರೋಣ ಅಂತ ರೋಡಲ್ಲಿ ನಡ್ಕೊಂಡು ಬರ್ತಾ ಇದ್ವಿ. ರೋಡಲ್ಲಿ ನಮ್ಮದು ಗೌರಿ ಹಾಕೊಂಡು ಮಗಳು ಇದ್ದಾಳಲ್ಲ ಮಾನಸ, ಅವಳಿಗೆ ಯಾರೋ ಒಬ್ಬ ಗಾಡೀಲಿ ಆಕ್ಸಿಡೆಂಟು ಮಾಡಿಬಿಟ್ಟಿದ್ದಾನೆ ಶಾಂತಕ್ಕ. ಹಾಂ ಹೌದಾ? ಹೇಗಿದ್ದಾಳೆ ಈಗ ಮಾನಸ? ಮಾನಸನ್ಗೆ ಏನು ಅಂತ ಏಟು ಆಗಿಲ್ಲ. ನಾನು ಇದ್ನಲ್ಲ, ನಾನು ಹೆಲ್ಪು ಮಾಡಿದೆ. ಆದರೆ ಶಾಂತಂದು ಅಕ್ಕ, ನಮ್ಮ ಮಾನಸನಿಗೆ ಡ್ಯಾಶು ಮಾಡಿದ್ನಲ್ಲ ಹುಡುಗ, ಅವನಿಗೆ ಚೆನ್ನಾಗಿ ನಾನು ದಬ್ಗೆ ಹಾಯಿಸ್ಬಿಟ್ಟೆ. ಅಯ್ಯೋ ರೇಷಿ, ಅದು ದಬ್ಗೆ ಹಾಯಿಸ್ಬಿಟ್ಟೆ ಅಲ್ಲ ಕಣವ, ದಬಾಯಿಸ್ಬಿಟ್ಟೆ ಅಂತ. ಹ್ಞೂ ಅವನಿಗೆ ಫುಲ್ಲು ಹೆದರ್ಸಿ ನಾನು ಓಡಿಸಿಬಿಟ್ಟೆ. ಅವನು ಗಾಡಿನ ಅಲ್ಲೇ ಬಿಟ್ಟು ಹೋದ. ಹೌದಾ? ಸರಿಯಾಗಿ ಬೈಬೇಕಿತ್ತು. ದಾರಿಲಿ ವಯಸ್ಸಾದವರು, ಹೆಣ್ಮಕ್ಳು, ಮಕ್ಕಳು ಓಡಾಡ್ತಾರೆ, ಹಂಗ ಗಾಡಿ ಓಡಿಸ್ಕೊಂಡು ಬರೋದು. ಹೌದು ಶಾಂತಕ್ಕ, ನಾನು ನೋಡ್ಬಿಟ್ಟು ಹೋಗಿಲ್ಲ ಅಂದಿದ್ರೆ ಮಾನಸ ಏನು ಮಾತೇ ಆಡ್ತಿರ್ಲಿಲ್ಲ ಪಾಪ ಅವಳು. ನೀನು ಹೋಗಿ ತುಂಬ ಒಳ್ಳೆ ಕೆಲಸ ಮಾಡಿದೆ ರೇಷಿ, ಚೆನ್ನಾಗಿ ಬೈಬೇಕಿತ್ತು ಅವನಿಗೆ. ಬೈದೆ ನಾನು. ನೀನು ಸಾವಿರಿಗೆ ಹೇರನ ಈ ಊರಿಗೆ ಏನು ಮಾಡಿದೆ ನೀನು ಅಂತ ಚೆನ್ನಾಗಿ ಬೈದು ಎದುರ್ಸಾಕ್ಬಿಟ್ಟೆ. ನೀನು ಕನ್ನಡ ಕೇಳ್ಬಿಟ್ಟು ಅವನು ನೀನು ಯಾವತ್ತೂ ಈ ಊರ ಕಡೆ ತಲೆನೂ ಹಾಕಲ್ಲ ಬಿಡು ರೇಷಿ. ಹೌದು ಶಾಂತಂದು ಅಕ್ಕ, ನಾನು ಅವನಿಗೆ ಬೈತಾ ಇದ್ರೆ ಅವನು ಬಾಯಿನ ಬಿಟ್ಕೊಂಡು ಪಾಕ 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 ಅಂತ ನನ್ನೇ ನೋಡ್ತಾ ಇದ್ದ. ಏನಮ್ಮ ರೇಷ್ಮಾ, ಚೆನ್ನಾಗಿದೆಯಾ? ಓ ಸಾಹುಕಾರು, ನಾನು ಚೆನ್ನಾಗಿ ಇದ್ದೀನಿ, ನೀವು ಚೆನ್ನಾಗಿ ಇದ್ದೀರಾ? ಚೆನ್ನಾಗಿದ್ದೀನಿ. ಏನು ನಮ್ಮನೆ ಕಡೆ ಬಂದ್ಬಿಟ್ಟಿದೆಯಲ್ಲಮ್ಮ? ನಮ್ಮದು ಒಂದು ಸ್ಟೋರಿಗೆ ಇತ್ತು, ಶಾಂತಂದು ಅಕ್ಕನಿಗೆ ಹೇಳೋಣ ಅಂತ ಬಂದೆ. ಶಾಂತ, ರೇಷ್ಮನ್ಗೆ ಯಾರು ತಿನ್ನಕ್ಕೆ ಕುಡಿಯಕ್ಕೆ ಕೊಟ್ಟೇನಮ್ಮ? ಮ್ಯಾಗಿಗೆ ತರ ಕೇಳಿದ್ದೀನಿ ಮಾವಯ್ಯ, ತಗೋ ಬರ್ತಾ ಇದ್ದಾಳೆ. ಏನಮ್ಮ ರೇಷ್ಮಾ, ನಿನ್ ಗಂಡ ಚೆನ್ನಾಗಿದ್ದಾನಾ? ಯಾವಾಗ ಬಂದಿದ್ದ ಊರಿಗೆ? ಹ್ಞೂ ಸಾಹುಕಾರೆ, ಅವರು ಚೆನ್ನಾಗಿ ಇದ್ದಾರೆ. ಇನ್ನು 1 ತಿಂಗಳು ಆಗುತ್ತೆ ಬರೋಕ್ಕೆ ಅಂತ ಹೇಳಿದ್ದಾರೆ. ಹೌದಾ? ಅವರು ಬಂದಾಗ ನಾನು ಅವ್ರನ್ನ ನಿಮ್ಮ ಮನೆಗೆ ಕರ್ಕೊಂಡು ಬರ್ತೀನಿ, ಅವರು ನಿಮ್ಮ ಮನೆಯವ್ರದ್ದು ಎಲ್ಲ ನೋಡಲಿ ಅಂತ. ನೀನು ಇನ್ನೂ ಕನ್ನಡ ಕಲಿತಾ ಇದೀಯಾ? ಹೌದು, ನನಗೆ ಕನ್ನಡ ಅಂದರೆ ತುಂಬ ಇಷ್ಟ, ಅದಕ್ಕೆ ಸ್ವಲ್ಪ ಸ್ವಲ್ಪ ಕಲಿತಾ ಇದ್ದೀನಿ. ಸರಿ ಸರಿ, ಕಲಿಯಮ್ಮ, ಒಳ್ಳೇದು. ಶಾಂತ, ಸುಂದ್ರ ಬಂದಾಗ ಮೇಲೆ ನನ್ನ ರೂಮಿಗೆ ಬರಕ್ಕೆ ಹೇಳು, ನಾನು ರೂಮಲ್ಲಿ ಇರ್ತೀನಿ, ಸ್ವಲ್ಪ ಮಾತಾಡಬೇಕು ಅವನ ಜೊತೆ. ಸರಿ ಮಾವಯ್ಯ, ಹೇಳ್ತೀನಿ. ಅಮ್ಮವ್ರೆ ತಗೊಳ್ಳಿ, ತಗೋ ರೇಷಿ, ತಿನ್ಕೊಂಡು ಮಾತಾಡೋಣ. ಥ್ಯಾಂಕ್ ಯು ಶಾಂತಂದು ಅಕ್ಕ, ನಿಮ್ಮ ಮನೆಯದು ಅಡುಗೆಗಳು, ಊಟ ತಿಂಡಿಗಳು ನನಗೆ ಬಹುತ್ ಇಷ್ಟ. ತಿನ್ನು, ಮನೆಗೂ ಸ್ವಲ್ಪ ಬ್ಯಾಗಲ್ಲಿ ಹಾಕೊಡ್ತೀನಿ, ಹೋಗುವಾಗ ತಗೊಂಡೋಗುವೆ. ಇಲ್ಲಿ ಕೊಡೋದು ಅಲ್ಲದೆ ಬ್ಯಾಗ್ ಬೇರೆ ಹಾಕೊಡಿ, ನಮ್ಮ ಯಜಮಾನ್ರು ಕೇಳದೆ ಏನು ಕೊಡೋಕ್ಕಾಗಲ್ಲ. ಶಾಂತಂದು ಅಕ್ಕ, ಇವರು ನಿಮ್ಮ ಮನೇಲಿ ಕೆಲಸ ಮಾಡ್ತಾರಾ ಇಲ್ಲ ಇವರೇ ಯಜಮಾನ್ರು ಆಗ್ಬಿಟ್ಟಿದ್ದಾರಾ? ನಾನು ಕೆಲಸನೇ ಮಾಡೋದು, ಆದರೆ ಇದು ನಮ್ಮ ಯಜಮಾನ್ರ ಮನೆ.
ಏ ಮ್ಯಾಗಿ, ಸುಮ್ಮನೆ ಬಾಯಿ ಮುಚ್ಕೊಂಡು ಹೋಗು ಒಳಗಡೆ. ಹೋಗ್ತೀನಿ ಬಿಡಿ. ನೀವೆಲ್ಲಿ ನಿಮ್ಮ ಗೆಳತಿಯರನ್ನ ಬಿಟ್ಕೊಡ್ತೀರಾ? ಶಾಂತಂದು ಅಕ್ಕ, ಯಾಕೆ ಅವರು ಮಾತು ಮಾತಿಗೂ ಗೌಡ್ರನ್ನ ನಮ್ಮ ಯಜಮಾನ್ರು ಅಂತಾರೆ? ಅಯ್ಯೋ ಬಿಡು ರೇಷಿ, ಅವ್ನು ಮಾಮೂಲಿ. ನೀ ತಲೆ ಕೆಡ್ಸ್ಕೋಬೇಡ, ನೀನು ತಿನ್ನು. ನಾನು ಸಾಯಂಕಾಲ ಬಂದು ಮನಸ್ಸನ್ನು ನೋಡ್ಕೊ ಬರ್ತೀನಿ. ಸರಿ ಶಾಂತಂದು ಅಕ್ಕ, ನಾನು ಮನೆಗೆ ಹೋಗ್ತೀನಿ. ಇದು ಬಟ್ಲು ತಗೊಂಡು ಹೋಗ್ತೀನಿ. ನೀವು ಆ ಕಡೆ ಬಂದಾಗ ಕೊಟ್ಬಿಡ್ತೀನಿ. ಸರಿ ರೇಷಿ, ಆಯಿತು. ಬರ್ತೀನಿ ಶಾಂತಂದು ಅಕ್ಕ. ಥ್ಯಾಂಕ್ ಯು. ಸಾಯಂಕಾಲ ಅಷ್ಟೊತ್ತಿಗೆ ಊಟ ತಿಂಡಿ ಕಾಫಿ ಎಲ್ಲ ಮುಗಿಸ್ಕೊಂಡು ಹೋಗಿ ಮನಸ್ಸನ್ನು ನೋಡ್ಕೊ ಬರಬೇಕು. ಪಾಪ ಏನಾಗಿದೆಯೋ ಏನೋ. 5 ಗಂಟೆಗೆಲ್ಲ ಬಂದ್ಬಿಡ್ತಾಳೆ ಕಾಲೇಜಿಂದ. ಹೋಗಾದರೂ ಬರ್ತೀನಿ.